ಸುಮಾರು 1213ರಲ್ಲಿ ಕಾಕತೀಯ ರಾಜವಂಶದ ದೊರೆಯಾಗಿದ್ದಂತ ಗಣಪತಿ ದೇವನ ಆಳ್ವಿಕೆನಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಇದನ್ನ ರಾಮಪ್ಪ ದೇವಾಲಯ ಅಥವಾ ರುದ್ರೇಶ್ವರ ದೇವಾಲಯ ಅಂತ ಕರೀತಾರೆ. ಇದು ಬಂದು ಈಗಿನ ತೆಲಂಗಾಣದಲ್ಲಿ ಕಂಡು ಬರುತ್ತೆ. ಈ ದೇವಾಲಯದ ವಿಶೇಷತೆ ಏನು ಅಂದ್ರೆ ಇದನ್ನ ಭೂಕಂಪ ನಿರೋಧಕವಾಗಿ ನಿರ್ಮಾಣ ಮಾಡಿದ್ದಾರೆ. ಭೂಕಂಪ ಆದ್ರೂ ಸಹ ಈ ಕಟ್ಟಡಕ್ಕೆ ಏನು ತೊಂದರೆ ಆಗೋದಿಲ್ಲ. ಹೇಗಂದ್ರೆ ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ತೇಲುವಂತ ಅಥವಾ ಹಗುರವಾಗಿರೋ ಕಲ್ಲುಗಳನ್ನ ಬಳಸಿದ್ದಾರೆ. ಈ ಕಲ್ಲುಗಳನ್ನ ನೀರ್ನಲ್ಲಿ ಹಾಕಿದ್ರೆ ಮುಳುಗೋದ್ರ ಬದಲಾಗಿ ತೇಲುತ್ತೆ. ಇದರಿಂದ ಭೂಕಂಪ ಆದಾಗ ಕಟ್ಟಡ ಕುಸಿದು ಬೀಳೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಇನ್ನ ಒಂದೇನಂದ್ರೆ ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್ ಅನ್ನ ಬಳಸಿದ್ದಾರೆ. ಅಂದ್ರೆ ಅಡಿಪಾಯ ಹಾಕೋದಕ್ಕೂ ಮುಂಚೆ ಮರಳು, ಸುಣ್ಣ, ಬೆಲ್ಲ ಮತ್ತೆ ಕಪ್ಪು ಮೈರೋಬ್ಯಾಲನ್ ಅನ್ನುವಂತ ಹಣ್ಣನ್ನ ಇಷ್ಟು ಮಿಶ್ರಣ ಮಾಡಿ ಸೇರಿಸಿದ್ದಾರೆ. ಇದು ಬಂದು ಭೂಕಂಪದ ಸಂದರ್ಭದಲ್ಲಿ ಕುಶನ್ ತರ ಕೆಲಸ ಮಾಡುತ್ತೆ. ಸೊ 800 ವರ್ಷದಷ್ಟು ಹಳೆಯದಾಗಿರುವಂತಹ ಈ ದೇವಾಲಯ ಸುಮಾರು ಭೂಕಂಪಗಳನ್ನ ತಡೆದುಕೊಂಡು ಭದ್ರವಾಗಿ ನಿಂತಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ಈ ದೇವಾಲಯ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿ ಸ್ಥಾನ ಪಡೆದುಕೊಂಡಿದೆ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ತಿಳ್ಕೋಬೇಕು ಅಂದ್ರೆ ಕಾಂಚನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.